ಒಂದು ಆಫ್ ಬೀಟ್ ಸ್ಟೋರಿ ಇದೆ ಇವತ್ತು. ಜಮ್ಮು ಕಾಶ್ಮೀರದ್ದು ಸರಳಾ ಭಟ್ ಅನ್ನುವ ನರ್ಸ್ ಮರ್ಡರ್ ಕೇಸ್ನಲ್ಲಿ 36 ವರ್ಷಗಳ ನಂತರ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನಾವೆಷ್ಟೇ ಮಾತಾಡ್ಬೋದು ನೋಡ್ರಿ, ಸಂವಿಧಾನ, ಮಾನವ ಹಕ್ಕು, ಬದುಕುವ ಹಕ್ಕು, ನ್ಯಾಯಾಂಗ, ಇಂಥ ಕೇಸ್ಗಳು ಆ ಶಬ್ದಗಳನ್ನು ಕೇಳಿದಾಗ ಗಹಗಹಿಸಿ ನಗ್ತವೆ. ಈ ದೇಶದಲ್ಲಿ ಏನಾರು ಆಗ್ಬೋದ್ರಿ. ಉದಾಹರಣೆ ಇದು, ಯಾಸಿನ್ ಮಲ್ಲಿಕ್ ವಿರುದ್ಧ ಚಾರ್ಜ್ ಶೀಟು. ಈ ಕೇಸ್ನಲ್ಲಿ 5 ಜನರ ಹೆಸರಿದೆ, 3 ಜನ ಸತ್ತೋಗ್ಬಿಟ್ಟಿದ್ದಾರೆ. ಒಬ್ಬವನು ಪಾಕಿಸ್ತಾನಕ್ಕೆ ಓಡ್ ಹೋಗಿದ್ದಾನೆ ಅಂತ ಡೌಟ್ ಇದೆ. ಯಾಸಿನ್ ಮಲ್ಲಿಕ್ ಒಬ್ಬನೇ ಬದುಕಿರುವುದು ಮತ್ತು ಬೇರೆ ಕೇಸ್ನಲ್ಲಿ ಜೈಲಿನಲ್ಲಿರೋದು. ಹೇಳ್ತೀನಿ ಅದನ್ನು. 1990ರಲ್ಲಿ ನಡೆದ ಮರ್ಡರ್ ಕೇಸಿಗೆ 36 ವರ್ಷಗಳಾದ ನಂತರ ಚಾರ್ಜ್ ಶೀಟ್ ಆಗಿದೆ. ಇನ್ನೂ ಜಡ್ಜ್ಮೆಂಟ್ ಎಲ್ಲ ಬಂದಿಲ್ಲ. 1990 ಏಪ್ರಿಲ್ 18ನೇ ತಾರೀಖು ಸರಳಾ ಭಟ್ ಅನ್ನುವ ನರ್ಸ್ ಡೆಡ್ ಬಾಡಿ ಸಿಗುತ್ತೆ. ಆಕೆಯನ್ನು ಕಿಡ್ನ್ಯಾಪ್ ಮಾಡಿ ಕನಿಷ್ಠ 5 ದಿನ ಬರ್ಬರವಾಗಿ ಅತ್ಯಾಚಾರಕ್ಕೊಳಪಡಿಸಿ ಗುಂಡು ಹೊಡೆದು ಸಾಯಿಸಿರ್ತಾರೆ ಆಕೆಯನ್ನು. ಕಾರಣ ಏನು? ಕಾಶ್ಮೀರದ ಅವತ್ತಿನ ಪರಿಸ್ಥಿತಿ. ಅಲ್ಲಿಂದ ಹಿಂದೂಗಳು ಕಾಶ್ಮೀರ ತೊರೆದು ಹೋಗಬೇಕು ಅಂತ ಭಯೋತ್ಪಾದಕ ಸಂಘಟನೆಗಳು, ಸ್ಪೆಷಲಿ JKLF, ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್, ಡೆಡ್ಲೈನ್ಗಳನ್ನು ಕೊಟ್ಟಿತ್ತು. ಡೆಡ್ಲೈನು ಅಂದರೆ ಏನು? ಮಸೀದಿಯ ಮೈಕ್ಗಳಲ್ಲಿ ಅನೌನ್ಸ್ ಮಾಡ್ತಿದ್ರು, ಲೋಕಲ್ ಪತ್ರಿಕೆಗಳಲ್ಲಿ ಲಿಸ್ಟ್ ಬರ್ತಿತ್ತು, ಇಂತಿಂಥ ಪಂಡಿತರು ಇಂತಿಂಥ ಹಿಂದೂಗಳ ಮನೆ ಬಿಟ್ಟು ಹೋಗ್ಬೇಕು ಅಂತ. ಅವರ ಮನೆಗಳ ಮೇಲೆ ಅಂಟಿಸಿ ಹೋಗ್ತಿದ್ರು, ಯಾಕಿನ್ನೂ ಮನೆ ಖಾಲಿ ಮಾಡಿಲ್ಲ ಅಂತ. ಕಾಶ್ಮೀರಿ ಎಕ್ಸೋಡಸ್, 7ನೆಯ ಮತ್ತು ಕೊನೆಯ ಎಕ್ಸೋಡಸ್ 1990ರಲ್ಲಾಗಿದ್ದು. ಎಕ್ಸೋಡಸ್ ಅಂದರೆ ಪಲಾಯನ, 7ನೇಯದ್ದದು. ಇನ್ನು 6 ಈ ಹಿಂದಿನ ಎಕ್ಸೋಡಸ್ಗಳ ನಡೆದಾಗ ಭಾರತದಲ್ಲಿ ಸಂವಿಧಾನ ಇರಲಿಲ್ಲ, ಪ್ರಜಾಪ್ರಭುತ್ವ ಇರಲಿಲ್ಲ, ಮಾನವ ಹಕ್ಕುಗಳಿರಲಿಲ್ಲ. ಯಾರ್ಯಾರೋ ರಾಜರುಗಳ ಆಳ್ವಿಕೆಯಲ್ಲಿ ಏನೇನೋ ಆಗೋಗ್ಬಿಡ್ತು ಅನ್ಕೊಳ್ರಿ. 7ನೇಯದ್ದಾಗಿದ್ದು ಈ ದೇಶ ಸಂವಿಧಾನದ ಅಡಿಯಲ್ಲಿ ಆಳಲ್ಪಡ್ತಾ ಇದ್ದಾಗ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆರಿಸಿ ಬಂದ ಸರ್ಕಾರ ಇದ್ದಾಗ, ಈ ದೇಶದಲ್ಲಿ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಎಸ್ಟಾಬ್ಲಿಷ್ ಆದಾಗ ಆದಂಥ ಎಕ್ಸೋಡಸ್ 7ನೇಯದ್ದು. ಅದರ ಭಾಗವಾಗಿ ನಡೆದ ಸಾವಿರಾರು ಕಗ್ಗೊಲೆಗಳ ಪೈಕಿ ನರ್ಸ್ ಸರಳಾ ಭಟ್ ಕೊಲೆ ಕೂಡ ಒಂದು. ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಯಾರ್ಯಾರೋ ಇವತ್ತಿಗೂ ಬರೀತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಕಾಶ್ಮೀರಿ ಫೈಲ್ಸ್ ಅನ್ನುವ ಸಿನಿಮಾ ವಿಭಜನೆ ಮಾಡುವ ಸಿನಿಮಾ. ಅವರ ಕಾಲರ್ ಹಿಡಿದು ಕಪಾಳಕ್ಕೆ ಹೊಡೆದು ತೋರಿಸ್ಬೇಕಿಂಥ ಪ್ರಕರಣಗಳನ್ನು, ಬರ್ಬರವಾಗಿ ಕೊಲೆ ಮಾಡಿ ಬೀದಿಲಿ ಹೆಣ ಎಸೆದು ಅದರದ್ದು ತನಿಖೆನೂ ಇಲ್ಲ, ಅರೆಸ್ಟೂ ಇಲ್ಲ, ಅನೇಕ ಪ್ರಕರಣಗಳಲ್ಲಿ FIR ಇಲ್ಲ. ಈ ಯಾಸಿನ್ ಮಲ್ಲಿಕ್ ಕಾಶ್ಮೀರದ ಲೀಡರ್ ಆಗ್ಬಿಟ್ಟ. ಆಮೇಲೆ ಲೀಡರು ಎಂಥ ದೊಡ್ಡ ಲೀಡರು ಅಂದರೆ, ಈತನನ್ನ ದಿಲ್ಲಿಯಲ್ಲಿ ಕುಳಿತು ಆಳಿದ ಸರ್ಕಾರಗಳು ಫ್ಲೈಟ್ ಟಿಕೆಟ್ ಕೊಟ್ಟು ದಿಲ್ಲಿ ಕರೆಸ್ಕೊಂಡು, ಶ್ರೀನಗರದಿಂದ ದಿಲ್ಲಿ ಕರೆಸ್ಕೊಂಡು, ನಾವು ನೀವು ಕೊಟ್ಟ ತೆರಿಗೆಯ ದುಡ್ಡಿನಲ್ಲಿ ಈತನನ್ನು 5 ಸ್ಟಾರ್ ಹೋಟೆಲ್ಗಳಲ್ಲಿಟ್ಟು ಪ್ರಧಾನಮಂತ್ರಿಗಳಾಗಿದ್ದವರ ಜೊತೆಗೆ ಅಧಿಕೃತ ಸಭೆಗೆ ಆಹ್ವಾನಿಸಲಾಗ್ತಾ ಇತ್ತು. ಈತನನ್ನು ಅಧಿಕೃತ ಸಭೆಗಳು ಇವರುಗಳ ಜೊತೆಗೆ. ಸರ್ಕಾರದ ದುಡ್ಡಿನಲ್ಲಿ ಇವರುಗಳಿಗೆ ಆತಿಥ್ಯ. ಯಾರೀತ?
ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅನ್ನುವ ಭಯೋತ್ಪಾದಕ ಸಂಘಟನೆಯ ಭಯೋತ್ಪಾದಕ ಲೀಡರ್ ಅಂದರೆ ತಾನು ಎಲ್ಲೋ ಕೂತ್ಕೊಂಡು ಉಳಿದವರಿಂದ ಕೃತ್ಯಗಳನ್ನು ಮಾಡಿಸುವಂಥವನಲ್ಲ, ತಾನೇ ಸ್ವತಃ ಸರಳಾ ಭಟ್ಳನ್ನು ಅತ್ಯಾಚಾರ ಮಾಡಿ ಕೊಂದವನು ಯಾಸಿನ್ ಮಲ್ಲಿಕ್. ಈತನನ್ನು ಬೆಂಗಳೂರಿಗೆ ಕರೆಸ್ತಿದ್ರು ಕೆಲವರು. ಬೆಂಗಳೂರಿಗೆ ಕರೆಸಿ ಪ್ರೆಸ್ ಕ್ಲಬ್ನಲ್ಲಿ ಈತನ ಜೊತೆಗೆ ಸಂವಾದ ಮಾಡಿಸೋರು, ಪತ್ರಕರ್ತರುಗಳ ಜೊತೆಗೆ ಸಂವಾದ. ರಕ್ತ ಕುದಿತಿತ್ತು. ಏನು ಮಾಡ್ತೀರಿ, ಬಡವ ನೀನು ಮಡಗದಂಗಿರು ಅಂತ ಸುಮ್ಮನೆ ಇರಬೇಕಾಗ್ತಿತ್ತು. ಸರಳಾ ಭಟ್ ಕೊಲೆ ಕೇಸ್ನಲ್ಲಿ ಅಂತೂ ಇಂತೂ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಅನ್ನುವ ಸುದ್ದಿ ಬಂದಾಗಿ ಸುದ್ದಿ ಹೇಳೋದಕ್ಕೆ ಕೂತ್ಕೊಂಡಿದ್ದೀನಿ ನಾನು. ಏನು ತಪ್ಪು ಮಾಡಿದ್ಲು ಸರಳಾ ಭಟ್? ಹಿಂದುವಾಗಿ ಹುಟ್ಟಿದ್ದು ಒಂದು ತಪ್ಪು, ಕಾಶ್ಮೀರದಲ್ಲಿ ಹುಟ್ಟಿದ್ದು ಅತಿ ದೊಡ್ಡ ತಪ್ಪು. ಯಾಕಂದರೆ ಅಲ್ಲಿ ಅಲ್ಪಸಂಖ್ಯಾತರವರು. ಅಲ್ಲಿ ಮಸೀದಿಯ ಮಿನಾರುಗಳಿಂದ ಐಲಾನ ಮಾಡಲಾಯಿತು, ಅನೌನ್ಸ್ ಮಾಡಿದ್ರು, ರಲೀವ್ ಗಲೀವ್ ಸಲೀವ್. ಸರ್ಕಾರಿ ಸೇವೆಯಲ್ಲಿರುವ ಹಿಂದೂಗಳು ನಿಮ್ಮ ಸಾಧ್ಯ ಆದರೆ ನಿಮ್ಮ ನೌಕರಿಗೆ ರಾಜೀನಾಮೆ ಕೊಟ್ಟು ಹೋಗಿ, ರಾಜೀನಾಮೆ ಕೊಡೋದಕ್ಕಾಗಲಿಲ್ಲ ಅಂದರೆ ಹಾಗೆ ಬಿಟ್ಟು ಓಡ್ ಹೋಗಿ ಅಂತ. ಈಕೆ ತಯಾರಾಗಲಿಲ್ಲ. ಅದಕ್ಕೆ ಯಾಕೆ ಹೋಗ್ಬೇಕು ನಾನು ಅಂದ್ಲು. ಶಿ ವಾಸ್ ಜಸ್ಟ್ 27, 27 ವರ್ಷದ ಒಬ್ಬ ನರ್ಸ್. ಈಕೆ ಅನಂತನಾಗ್ ಜಿಲ್ಲೆಯ ಖಾಜಿಬಾಗ್ ಅನ್ನುವ ಗ್ರಾಮದ ನಿವಾಸಿ. ಶೇರೆ ಕಾಶ್ಮೀರ್ ಮೆಡಿಕಲ್ ಕಾಲೇಜಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಸೌರಾದ ಹಬ್ಬಾ ಖಾತೂನ್ ಹಾಸ್ಟೆಲ್ನಲ್ಲಿದ್ಲು ಸರಳಾ ಭಟ್. ಈಕೆಯ ನರ್ಸ್ ನೌಕರಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಹಿಂದೂಗಳ ಕಾಶ್ಮೀರ ಕಣಿವೆಯಲ್ಲಿರಬಾರ್ದು ಅಂತ ಶುರುವಾಯಿತು. ಹಿಂದೂಗಳು ಯಾರು ಇರಬಾರ್ದು ಅಂತ. ಈಕೆ ಅವರು ಕೊಟ್ಟ ಎಚ್ಚರಿಕೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಸಹಜ ನೋಡಿ, ಈಗ ನಮಗೆ ಯಾರು ಬಂದು ನೀ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕೀಗ ಅಂದರೆ ಯಾಕಪ್ಪ ಹೆಂಗಿದೆ ಮೈಗೆ ಅನ್ನಲ್ವಾ. ಈಗ ಇಲ್ಲಿರುವ ವಾತಾವರಣಕ್ಕೆ ಹಂಗೆ ಪ್ರಶ್ನೆ ಕೇಳೋದು ಸರಿ. ಹಾಗೆ ಪ್ರಶ್ನಿಸಬಹುದಾದ ವಾತಾವರಣ 1990ರಿಂದ ಅಥವಾ ಅದಕ್ಕಿಂತ ಮುಂಚಿನಿಂದಲೂ ಕಾಶ್ಮೀರದಲ್ಲಿ ಇರಲಿಲ್ಲ. ಬಿಕಾಸ್ ದೀಸ್ ಪೀಪಲ್ ವರ್ ದ ಮೈನಾರಿಟಿ. ಪಂಡಿತರು ಅಂತೇನು ಕರಿತೀವಲ್ಲ ಹಿಂದೂಗಳು, ಅವರು ಮೈನಾರಿಟಿ ಆಗಿದ್ದರು. ಆಕೆ ಸರಳಾ ಭಟ್ ಧಿಕ್ಕರಿಸಿದ್ಲು. ನನ್ನ ಊರು, ನಾನು ಹುಟ್ಟಿ ಬೆಳೆದಿರುವಂಥ ಊರು, ನಾನು ಇಲ್ಲಿ ಬೆಳೆದು ದೊಡ್ಡವಳಾಗಿದ್ದೀನಿ, ನರ್ಸಿಂಗ್ ಕೋರ್ಸ್ ಮಾಡಿದ್ದೀನಿ, ನನಗೊಂದು ಜಾಬ್ ಇದೆ, ಏಕಾಏಕಿ ಬಿಟ್ಟು ಹೋಗು ಅಂದರೆ ಯಾಕೆ ಬಿಟ್ಟು ಹೋಗಲಿ ಅಂತ. ದಟ್ ವಾಸ್ ದ ಮಿಸ್ಟೇಕ್ ಶಿ ಡಿಡ್. ಆ ಸಮಯ್ ರೈನಾ ಅನ್ನುವ ಕಾಮಿಡಿಯನ್ನು ನೋಡಿರಬಹುದು ನೀವು ಆತನನ್ನು. ಹೀ ಬಿಲಾಂಗ್ಸ್ ಟು ಅ ಕಾಶ್ಮೀರಿ ಪಂಡಿತ್ ಫ್ಯಾಮಿಲಿ. ಆತ ಮೊನ್ನೆ ಯಾವುದೋ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ, ಅದರಲ್ಲಿ ಹೇಳ್ತಾನಂತ ಕಾಶ್ಮೀರಿ ಪಂಡಿತರಾದ ನಾವು ಇನ್ನೂ ಯಾಕೆ ಬದುಕಿದ್ದೀವಿ ಅಂತಂದರೆ ನಾವು ಆ ಪರಿಸ್ಥಿತಿನ ಎದುರಿಸೋದಕ್ಕಾಗೋದಿಲ್ಲ ಅಂತ ಓಡಿ ಬಂದಿದ್ದಕ್ಕಾಗಿ ಇನ್ನೂ ಎಲ್ಲೋ ಒಂದು ಕಡೆ ಬದುಕ್ತಾ ಇದ್ದೀವಪ್ಪ ನಾವು. ಅದನ್ನು ಬಿಟ್ಟು ನಾವ್ಯಾಕೆ ಬಿಟ್ಟು ಹೋಗ್ಬೇಕು ನಮ್ಮೂರು, ನಾವೆಲ್ಲೇ ಇರ್ತೀವಿ ಅಂತ ನಿಂತ್ಕೊಂಡಿದ್ರೆ ಸತ್ತೋಗ್ತಿದ್ವಿ ಎಲ್ಲರೂ ಅಂತ. ಈಸ್ ಡ್ಯಾಮ್ ರೈಟ್. ಸರಳಾ ಭಟ್ ಸತ್ತೋದ್ರು. ಈಕೆಯನ್ನು ಕಿಡ್ನ್ಯಾಪ್ ಮಾಡಲಾಯಿತು. ಏಪ್ರಿಲ್ 14, 1990 ಈಕೆ ಇದ್ದಂಥ ಹಬ್ಬಾ ಖಾತೂನ್ ಹಾಸ್ಟೆಲ್ನಿಂದಲೇ ಕಿಡ್ನ್ಯಾಪ್ ಮಾಡಿದ್ರು. 5 ದಿನಗಳ ಕಾಲ ಈಕೆಯ ಮೇಲೆ ಬರ್ಬರವಾಗಿ ಅತ್ಯಾಚಾರ ಮಾಡಲಾಯಿತು. ನಂತರ ತುಂಬ ಕ್ರೂರವಾಗಿ ಕೊಂದರು. ಶ್ರೀನಗರದ ಸೌರಾ ಪ್ರದೇಶದಲ್ಲಿ ಬಂದು ಈಕೆಯ ಹೆಣವನ್ನು ಎಸೆದು ಹೋದರು. ಹೆಣ ಎಸೆದು ಹೋಗ್ಬಿಟ್ರು ಈಕೆಯದ್ದು. ಕ್ರೈಮ್ಗಳಾಗ್ತಾವ್ರಿ ದೇಶ ಅಂದಮೇಲೆ, ಕ್ರಿಮಿನಲ್ಗಳಿರ್ತಾರಪ್ಪ. ಆದರೆ ಯಾವಾಗ ಒಂದು ಕ್ರೈಮ್ ಆದಾಗ ಪೊಲೀಸರು ಆ್ಯಕ್ಷನ್ಗೆ ಹೇಳೋದು, FIR ಮಾಡಿಕೊಂಡು
ಒಂದು ಸರಿಯಾದ ತನಿಖೆ ನಡೆಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ 90 ದಿನದಲ್ಲಿ ಚಾರ್ಜ್ ಶೀಟ್ ಹಾಕಿ ಆರೋಪಿಗಳಿಗೆ ಶಿಕ್ಷೆ ಆಗೋದಕ್ಕೆ ಬೇಕಾದಂಥ ಸಾಕ್ಷ್ಯಗಳನ್ನು ತಂದುಕೊಟ್ಟು ಅದೆಲ್ಲ ಮಾಡಿದಾಗ ಹೌದಪ್ಪ ಒಂದು ಆ್ಯಸ್ ಅ ಸ್ಟೇಟ್ ಇದು ಕರೆಕ್ಟಾಗಿದೆ ಅನ್ಸೋದು. ಮರ್ಡರ್ ಆದರೆ 90 ದಿವಸದಲ್ಲಿ ಚಾರ್ಜ್ ಶೀಟ್ ಆಗ್ಬೇಕು ರೀ. 36 ವರ್ಷ ಬೇಕಾಯ್ತು ಈ ಚಾರ್ಜ್ ಶೀಟ್ ಆಗೋದಕ್ಕೆ. 36 ವರ್ಷ. ಸಂವಿಧಾನ ಕೈಯಲ್ಲಿ ಹಿಡ್ಕೊಂಡು ತೋರಿಸೋರೆಲ್ಲ ಅವ್ರಿಗೊಂದ್ಸಲ ಸರಳ ಭಟ್ ಮುಖ ನೆನಪು ಬರಬೇಕು ಮತ್ತು ಇಂಥ ಸಾವಿರಾರು ಜನರ ಮುಖ ನೆನಪು ಬರಬೇಕು. ಇಟ್ ಈಸ್ ನಾಟ್ ಅ ಶೋ ಪೀಸ್. ಸಂವಿಧಾನಕ್ಕೆ ಸರಿಯಾದ ಬೆಲೆ ಬರುವುದು ಅದು ಸರಿಯಾಗಿ ಇಂಪ್ಲಿಮೆಂಟ್ ಆದಾಗ. ಎಲ್ಲಿತ್ತು ಇವ್ರ ಪಾಲಿಗೆ ಸಂವಿಧಾನ? ಎಲ್ಲಿತ್ತು ಇವರೆಲ್ಲರ ಪಾಲಿಗೆ? 36 ವರ್ಷ ಬೇಕಾ ಒಂದು ಚಾರ್ಜ್ ಶೀಟ್ಗೆ? SIA ರಚನೆ ಆಯಿತು. SIA ರಚನೆಯಾಗಿ ತನಿಖೆಯಾಗಿ 1990ರಲ್ಲಿ ವರ್ವಾರ ಪ್ರದೇಶದಿಂದ ಯಾಸಿನ್ ಮಲ್ಲಿಕ್ ಎಸ್ಕೇಪ್ ಆದನಂತೆ. JKLFನವರು ಆರೋಪ ಮಾಡಿದರು ನಮ್ಮ ಮಗಳ ಬಗ್ಗೆ ಪೊಲೀಸರಿಗೆ ಈಕೆ ಇನ್ಫಾರ್ಮೇಷನ್ ಕೊಡ್ತಿದ್ಲು ಅಂತ. ಇನ್ಫಾರ್ಮೇಷನ್ ಕೊಡ್ತಿದ್ಲು ಅನ್ನುವುದಕ್ಕೂ ಕೂಡ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ. ನೋ ಪ್ರೂಫ್. ಅಂತೂ ಇಂತೂ ಅರ್ಧಕ್ಕೆ ನಿಂತಿದ್ದ ತನಿಖೆ ರಿಓಪನ್ ಆಯಿತು. ಕೇಸ್ ರಿಓಪನ್ ಆಯಿತು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕೇಸ್ ರಿಓಪನ್ ಆಗಿದ್ದೆ. ಲಾಸ್ಟ್ ಇಯರ್ ಡಿಸೆಂಬರ್ನಲ್ಲಿ SIA ರಚನೆ ಆಯಿತು. ಅವರು ರೇಡ್ಗಳನ್ನು ಮಾಡಿದ್ರು ಯಾಸಿನ್ ಮಲ್ಲಿಕ್ ಮನೆಯ ಮೇಲೆ. ಯಾಸಿನ್ ಮಲ್ಲಿಕ್ಕು ಭಯೋತ್ಪಾದಕರಿಗೆ ಹಣಕಾಸಿನ ನೆರವು ಕೊಟ್ಟ ಪ್ರಕರಣದಲ್ಲಿ ಈಗ ದೆಹಲಿಯ ತಿಹಾರ್ ಜೈಲಿನಲ್ಲಿದ್ದಾನೆ. ಈತ ಕೆಲವು ವರ್ಷಗಳ ಹಿಂದಿನ ತನಕ ಹಿ ವಾಸ್ ಅ ಕಾಶ್ಮೀರಿ ಲೀಡರ್. ಹೇಳಿದ್ನಲ್ಲ ನಾನು, ದಿಲ್ಲಿಗೆ ಸರ್ಕಾರದ ಖರ್ಚಿನಲ್ಲಿ ಬಂದು ಪ್ರಧಾನಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದ ವ್ಯಕ್ತಿ. ನಮ್ಮಲ್ಲಿ ಕೂತ್ಕೊಂಡು ಫ್ರೀ ಸ್ಪೀಚು, ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಅಂತ ಮಾತಾಡೋರಿಗೆ ಎಲ್ಲ ಗೆಸ್ಟ್ ಆಗಿ ಬರ್ತಾ ಇದ್ದಂಥ, ಬೆಂಗಳೂರಿಗೆ ಬರ್ತಾ ಇದ್ದಂಥ ಮನುಷ್ಯ. ಈತನ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇಡೀ ಪ್ರಕರಣದಲ್ಲಿ ಬದುಕಿರುವಂಥವನು ಈತ ಒಬ್ಬನೇ. ಸರಳಾ ಭಟ್ಗೆ ನ್ಯಾಯ ಸಿಗಲಿ, ಇಂಥ ಸಾವಿರಾರು ಜನರಿಗೂ ನ್ಯಾಯ ಸಿಗಲಿ. ಆವಾಗ ಸಂವಿಧಾನದ ಮೌಲ್ಯ ಹೆಚ್ಚಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.